ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೌದು, ಇಷ್ಟು ದಿನ ನೀವು ತುಂಬಾ ಜನ ಕೇಳ್ತಿದ್ರಿ, ನನಗೆ ಆಫ್ಲೈನ್ ಅಲ್ಲಿ ಸಿಕ್ಕಾಗ ತುಂಬಾ ಜನ ಕೇಳ್ತಿದ್ರಿ, ನೀವು ಯಾಕೆ ಸಿನಿಮಾದು ರಿಯಾಕ್ಷನ್ ಮಾಡ್ಬೋದು, ಮತ್ತೆ ಸಿನಿಮಾ ಟ್ರೈಲರ್ ಬಗ್ಗೆ ರಿಯಾಕ್ಷನ್ ಮಾಡ್ಬೋದು, ಸಿನಿಮಾ ಬಗ್ಗೆ ಒಪಿನಿಯನ್ ಹೇಳ್ಬಾರ್ದು ಅಂತ ಹೇಳಿ. ಹೌದು, ಇವತ್ತು ತಾನೇ ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ಡೆವಿಲ್ ಟ್ರೈಲರ್ ರಿಲೀಸ್ ಆಗಿದೆ. ಬನ್ನಿ ಅದ್ರದ್ದು ಹೆಂಗಿದೆ ಏನ್ ಕತೆ ಅಂತ ನೋಡೋಣ. ಟ್ರೈಲರ್ನ ನೀವು ನೋಡಿದ್ರೆ ಒಂದು ಕಮೆಂಟ್ ಹಾಕಿ ಹೆಂಗಿದೆ ಅಂತ ಹೇಳಿ. ಇವಾಗ ನಾವು ನೋಡಿ ನಿಮಗೆ ನಮ್ಮ ಒಪಿನಿಯನ್ ತಿಳಿಸ್ತೀವಿ. ಚಾರ್ಜರ್ ಮಾಡ್ಕೊಂಡ್ಬಿಡ್ತೀನಿ. ನಂದ್ರ ಈ ಲ್ಯಾಪ್ಟಾಪ್ ಅಲ್ಲಿ ಕ್ಯಾಪ್ ಕಟ್ಟು ಮತ್ತೆ ಡೆವಿನಿಕ್ ರೀಸಾಲು ಇವು ಮತ್ತೆ ಏನು VPN ಗಳು ಇರೋದ್ರಿಂದ ನಾನು ವೈಫೈ ಆನ್ ಮಾಡ್ಕೊಂಡ್ರೆ ಸಾಕು, ಅದು ಸೀದಾ ಇದು ಕನೆಕ್ಟ್ ಆಗ್ಬಿಡುತ್ತೆ. ಆಕ್ಚುಲಿ VPN ಕನೆಕ್ಟ್ ಆಗ್ಬಿಡುತ್ತೆ. VPN ಕನೆಕ್ಟ್ ಆದ್ರೆ ಏನು ಮಕ್ಕಳೆಲ್ಲ ಮೆಸೇಜ್ ಮಾಡಿ. ಬಟ್ ಡೆವಿಲ್ ಏನ್ ಸಿನಿಮಾ, ಅದು ಯಾರ್ದು? ನಮ್ಮ ಡಿ ಬಾಸ್. ಓಕೆ, ಡೆವಿಲ್ ಟ್ರೈಲರ್, ಅಫಿಷಿಯಲ್ ಟ್ರೈಲರ್. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಅಲ್ಲ, ನಾನು ನಿಜವಾದ ರೂಪನ ಸರಿಯಾಗಿ ನೋಡೇ ಇದ್ದಲ್ಲೋ. ಇವರೇ ನೋಡಿಲ್ಲ ಅಂದ್ರೆ ನಾವೇಂಗ್ ನೋಡೋದು? ಫುಲ್ ಆನ್ ಟೆರರ್. A brother from another mother, but not the same father. ಗಿಲ್ಲಿ ನಟದ್ ನೋಡ್ರಿ ಆಕ್ಟಿಂಗು. ನಿಮಿಷ, ಆಕ್ಚುಲಿ ಗಿಲ್ಲಿ ನಟಂದ್ ಏನ್ ಆಕ್ಟಿಂಗು. PC ಫ್ಯಾನ್ ಹಾಕ್ರಿ, ಲಾಟ್ ಆಫ್ ಶೇಕೆ ಅಂತೆ. ಸಖತ್ತಾಗಿ ಆಕ್ಟಿಂಗ್, ಅವಂದು ಬೇರೆ ಲೆವೆಲ್ ಬಿಡ್ರಿ. Assassination ಮಾಡ್ಬೇಕು, ಅವ್ನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು. ಆಸೆ ಪಟ್ರೆ ಕೇಳಬೇಕು, ಕೊಡ್ತಿದ್ರೆ ಕಿತ್ಕೋಬೇಕು, ಕೊಡ್ದಿದ್ರೆ. ನಾನು ಕೂತಿದ್ದೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು. ಕದಂ ನಾಟಕ ಬಂದ್. ಎಲ್ಲೋದ್ರೂ ಬರ್ತಿರ್ತೀಯ. ವಿನಯ್ ಗೌಡ ಆಕ್ಚುಲಿ ಬಿಗ್ ಬಾಸ್ ಸೀಸನ್ 10 ನನ್ನ ಫೇವರೇಟ್ ಕಂಟೆಸ್ಟೆಂಟ್. ಓಕೆನಾ, ವಿನಯ್ ಗೌಡ ಅವರು ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಓಕೆ, ಒಂದು ರೇಂಜ್ ಅಲ್ಲಿ ಇದೆ. ಬನ್ನಿ ಫಸ್ಟ್ ಟ್ರೈಲರ್ ಕರೆಕ್ಟಾಗಿ ಮುಗಿಸ್ಬಿಡೋಣ. ಧನುಷ್ ಇದರಲ್ಲಿ ಹೆಸರು, ಡೆವಿಲ್. ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತೀನಿ ಚಿನ್ನ. 11th December 2025 ಡೆವಿಲ್. ಕ್ರೇಜಿ ಟ್ರೈಲರ್ ಮಾತ್ರ. ರಿಯಲ್ ಆಗಿ ಹೇಳ್ಬೇಕಂತ ಅಂದ್ರೆ ನಿಜವಾಗ್ಲೂ ಸಖತ್ತಾಗಿದೆ ಡೆವಿಲ್ ಟ್ರೈಲರ್. 11th ಇದು ಆಕ್ಚುಲಿ ಇದ್ದು 12th ಅಲ್ವಾ? 12th ಇತ್ತು, ಬಟ್ ಅಭಿಮಾನಿಗಳ ಒತ್ತಾಯ ಪೂರ್ವಕವಾಗಿ 11th 6:30 ಇದೆ ಫಸ್ಟ್ ಶೋ. ಓಕೆ, ಸಖತ್ತಾಗಿದೆ ಮಾತ್ರ ಟ್ರೈಲರ್ ಮಾತ್ರ ಸೂಪರ್. ಏನದು, ಸೂರ್ಯಂಗೆ ಬಾಳ ಹೊತ್ತು ಗ್ರಹಣ ಹಿಡಿಯಲ್ಲ, ಆದಷ್ಟು ಬೇಗ ಬರ್ತಾ ಚಿನ್ನ. ಏನ್ ಡೈಲಾಗ್ ರೀ ಅದು, ಸಖತ್ತಾಗಿ ಬರ್ತದೆ ಮಾತ್ರ. ಕ್ಯಾರೆಕ್ಟರ್ ಇವಾಗ ಹೇಳ್ತಾರೆ, ನಾನು ಒಂದ್ ರೇಂಜಿಗೆ ಇನ್ನೂ ಚೆನ್ನಾಗಿದೆ. ಬಟ್ ಈ ಟ್ರೈಲರ್ ಅಲ್ಲಿ ನನಗೆ ಅರ್ಥ ಆಗ್ಲಿಲ್ಲ ಯಾವ್ದ್ರ ಬಗ್ಗೆ ಸ್ಟೋರಿ ಹೇಳ್ತಿದಾರೆ ಅಂತ ಹೇಳಿ. ಅವರು ಇನ್ನೂ ಸ್ವಲ್ಪ ಕ್ಲಾರಿಟಿಯಾಗಿ ಟ್ರೈಲರ್ ಮಾಡ್ಬೋದಿತ್ತ ಅಂತ. ಬಟ್ ಟ್ರೈಲರ್ ಏನೋ ಒಂದ್ ರೇಂಜಿಗೆ ಚೆನ್ನಾಗಿ ಐತೆ. ಟ್ರೈಲರ್ ಬಗ್ಗೆ ಒಂದ್ ಮಾತಲ್ಲ. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಅಲ್ಲ, ನಾನು ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಲೋಕಲ್ ಅವ್ನ್ ಹೀರೋನೇ,
ಆದ್ರೆ ಕಿಕ್ಕಲ್ಲಿದ್ರೆ ಫುಲ್ ಆನ್ ಟೆರರ್. ಎನ್ವೈರ್ನಿಮೆಂಟ್ ಸಖತ್ತಾಗಿದೆ. ಲಕ್ಸುರಿ ಒಳಗೆ ತೆಗ್ದಿರೋಂಥದ್ದು. ಓಕೆ, ಚೆನ್ನಾಗಿದೆ. ಕಾರ್ಸ್ ಚೆನ್ನಾಗಿದೆ, ಲಕ್ಸುರಿ ಚೆನ್ನಾಗಿದೆ, ಸುತ್ತಮುತ್ತಲ ಎನ್ವೈರ್ನಿಮೆಂಟ್ ಚೆನ್ನಾಗೈತೆ. ಎಲ್ಲ ಬೆಸ್ಟ್ ಇದೆ. ಬಟ್ ಏನು ಅಂತ ಅಂದ್ರೆ ಅದೇ ಟ್ರೈಲರ್ ಅಲ್ಲಿ ಇನ್ನೂ ಸ್ವಲ್ಪ ಕ್ಲಾರಿಟಿ ಟ್ರೈಲರ್ ಹಾಕ್ಬೋದಿತ್ತೇನೋ ಅಂತ. ಅಂದ್ರೆ ಯಾವ ಸ್ಟೋರಿ ಮೇಲೆ ಹೋಗುತ್ತೆ ಈ ಸಿನಿಮಾ ಅಂತ ಹೇಳಿ ಸ್ವಲ್ಪ ಒಂದು ಇಂಟ್ ಆದ್ರೂ ಹಾಕ್ಬೋದಿತ್ತು. ಬಟ್ ಇದ್ರಲ್ಲಿ ಬರೀ ಎಲ್ಲ ಡೈಲಾಗ್ ತುಂಬಿಸಿದ್ದಾರೆ, ಮತ್ತೆ ಆಕ್ಷನ್ಸ್ ಸೀನ್ ಆಗಿದ್ದಾರೆ. ಕಾಮಿಡಿ ಸೀನ್ ಸ್ವಲ್ಪ ಹಾಕಿಲ್ಲ. ಕಾಮಿಡಿ ಸೀನ್ ಇಲ್ಲ ಈ ಟ್ರೈಲರ್ ಅಲ್ಲಿ ನೋಡಿದ ಪ್ರಕಾರ. ಬಟ್ ಏನೋ ಒಂದ್ ರೀತಿ ಚೆನ್ನಾಗಿದೆ. ಎಷ್ಟು ವ್ಯೂಸ್, ಲೆಟ್ ಮಿ ಸಿ, 1 hour ಆಗಿದೆ. ಓಕೆನಾ, 1 hourಗೂ 689K, 6,89,000 ಓಡಿದೆ 1 hourಗೆ. ಒಳ್ಳೆ ಇದು ಅಂತಾನೆ ಹೇಳ್ಬೋದು ಆಕ್ಚುಲಿ. ಅಫಿಷಿಯಲ್ ಟ್ರೈಲರ್ ಸಖತ್ತಾಗಿದೆ. ನನ್ನ ಪ್ರಕಾರ ಸಿನಿಮಾ ನೋಡಕ್ ಇನ್ನೂ ಅದ್ಭುತವಾಗಿರುತ್ತೆ. ಆಮೇಲೆ ಲಕ್ಸುರಿಯಸ್ ಫೀಲ್ ಇದೆ ಇದರಲ್ಲಿ. ಈ ಸಿನಿಮಾದಲ್ಲಿ ಆಕ್ಚುಲಿ ಅದೇ ಮೈನು, ಲಕ್ಸುರಿಯಸ್ ಫೀಲ್ ಇರೋದ್ರಿಂದ ಎನ್ವೈರ್ನ್ಮೆಂಟ್ ಸಖತ್ತಾಗಿದೆ. ಆಮೇಲೆ ಲಕ್ಸುರಿ ಫೀಲ್ ಇದೆ. ಸಿನಿಮಾ ನೋಡೋಣ ಕಾದು. ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಇದೆಯಲ್ಲ, ಅದು ನನಗೆ ಇಷ್ಟ ಆಯ್ತು. ಓಕೆನಾ, ಒಂದ್ ರೇಂಜಲ್ಲಿ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಬಿಡ್ರಿ ಈ ವಿಡಿಯೋಗೆ. ಓಕೆನಾ, ಇಷ್ಟ ಆಗಿದ್ರೆ. ಮತ್ತೆ ನಿಮ್ಮಲ್ಲಿ ಯಾರ್ಯಾರು ಟ್ರೈಲರ್ ನೋಡಿದೀರಾ ಆಲ್ರೆಡಿ, ನೀವು ಬಂದು ಒಂದು ಕಮೆಂಟ್ ಹಾಕ್ರಿ ಹೇಗಿತ್ತು ಅಂತ ಹೇಳಿ, ನಿಮ್ ಪ್ರಕಾರ ಟ್ರೈಲರ್. ಓಕೆನಾ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಮುಗಿಸ್ತೀನಿ. ಮತ್ತೆ ವೇಟ್ ಮಾಡ್ತಾ ಇರಿ ವಾಪಸ್ ಬರೋ ತನಕ. ಸೈನಿಂಗ್ ಆಫ್ ಸಿಂಪಲ್ ಕನ್ನಡಿಗ. ಇದೇ ರೀತಿ ಸಿನಿಮಾಗಳ ರಿಯಾಕ್ಷನ್ ವಿಡಿಯೋ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕಮೆಂಟ್ ಮಾಡಿ, ಮತ್ತೆ ನಮಗೆ ಹೇಳ್ಬೇಕು ಅಂತ ಹೇಳ್ತಾ ಸೈನಿಂಗ್ ಆಫ್ ಯುವರ್ ಸಿಂಪಲ್ ಕನ್ನಡಿಗ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.